ಇವತ್ತು ನನಗೆ ಬೆಳಗ್ಗೆನೇ ನಮ್ಮ ಹುಡುಗಿ ಸಿಕ್ಕಿದ್ಲು. ನಮ್ಮ ಹುಡುಗಿ ನೋಡ್ಸ್ಕೊಂಡು ಕಾಲೇಜ್ ಹತ್ರ ಹೋದೆ. ಆದ್ರೆ ವಿಡಿಯೋ ಮಾಡೋದು ಇಷ್ಟು ಕಷ್ಟ ಅಂತ ಗೊತ್ತಿರಲಿಲ್ಲ. ನಮ್ಮ ಕ್ಲಾಸಲ್ಲಿ ನೋಡ್ರಿ ಈ ಐಕ್ಳು ಏನೋ ಚಿರುಮುರಿ ಮಾಡೋದಕ್ಕೆ ಎಲ್ಲ ಐಟಮ್ ತೊಗೊಂಬಂದಿದ್ರು. ಅದರಲ್ಲೂ ನಮ್ಮ ರೂಪ ಇದ್ಕೊಂಡು ಈರುಳ್ಳಿ ಕಟ್ ಮಾಡೋದಕ್ಕೆ ಚಾಕು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ಲು. ನಮ್ಮ ಮ್ಯಾಮ್ ಇದ್ಕೊಂಡು ಪಗೋ ಕ್ಲಾಸ್ಗೆ ಹೋಗಿದ್ರು. ನಾವು ನೋಟ್ಸ್ ಬರಿ ಅಂತ ಬಿಟ್ಟಿರು. ಆದರೆ ನಾವು ನೋಡಿದ್ರೆ ಚಿರುಮುರಿ ಮಾಡ್ತಾಯಿದ್ರಿ. ಯಾರೋ ಈರುಳ್ಳಿ ಕಟ್ ಮಾಡ್ತಾ ಇರೋದೋ ಇನ್ಯಾರ ಕಣ್ಣಲ್ಲೂ ನೀರು ಬರ್ತಿತ್ತು. ಪಾಪ ನನ್ನ ರೂಪ ಅಂತೂ ತುಂಬ ಅಳ್ತಿದ್ಲು. ಕಂಗ್ರ್ಯಾಚುಲೇಷನ್ ಬ್ರದರ್. ಬೇಲ್ಪುರಿ ತಿನ್ನೋದಕ್ಕೆ ನಮ್ಮ ಸ್ಫೂರ್ತಿಯವರು ತುಂಬ ವೆಯ್ಟ್ ಮಾಡ್ತಾಯಿದ್ರು. ಈರುಳ್ಳಿ ಅಂತೂ ನಮ್ಮ ಹುಷಾರು ಕಟ್ ಮಾಡ್ಕೊಂಡು ಕೊಡ್ತಾಯಿದ್ರು. ಆದರೆ ಈರುಳ್ಳಿ ಕಟ್ ಮಾಡ್ತೀವಿ ನಮ್ಮ ರೂಪ ಒಂದೇ ಕಣ್ಣಲ್ಲಿ ಅಳ್ತಾ ಇದ್ಲು. ಯಾರು ಕಟ್ ಮಾಡ್ತಾರೋ ಯಾರು ತಿಂತಾರೋ ಗೊತ್ತಿಲ್ಲ. ಸ್ಫೂರ್ತಿ ಅಂತೂ ನಾನ್ ಸ್ಟಾಪಲ್ಲಿ ರುಬ್ತಾನೆ ಇದ್ಲು ಮಿಕ್ಸಿನ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇವತ್ತು ಬೆಳಗ್ಗೆ ಎದ್ದು ಯಾರು ಮುಖ ನೋಡಿದ್ನೋ ಗೊತ್ತಿಲ್ಲ. ಇದು ನಮ್ಮ ಕ್ಲಾಸ್ ಏನೋ ಅನಿಸ್ತಿದ್ದೆ. ಯಾಕಪ್ಪ ಅಂದರೆ ಬೆಳಗ್ಗೆಯಿಂದ ನಮ್ಮ ರೂಪವರು ಚಿರುಮುರಿ ರೆಡಿ ಮಾಡ್ತಿದ್ದಾರೆ. ಸೋನಮ್ಮ ಎದ್ಕೊಂಡು ಕೇಕ್ ತೊಗೊಂಬಂದು ಎಲ್ಲರಿಗೂ ಕೂಡ ಕೊಡ್ತಿದ್ಲು. ನಮ್ಮ ರಂಗಮ್ಮ ಎದ್ಕೊಂಡು ಕ್ಯಾಂಟೀನ್ಗೆ ಹೋಗಿ ಸೌತೆಕಾಯಿ ಕೇಳಿಸ್ಕೊಂಬಂದಿದ್ದಾಳೆ. ಫೈನಲ್ ಆಗಿ ನಮ್ಮ ರೂಪ್ ಅವ್ರು ಮಾಡಿರೋ ಚಿರುಮುರಿ ತಿನ್ನೋ ಸಮಯ ಬಂದಿದ್ದೆ. ನಮ್ಮ ಮ್ಯಾಮ್ ಇದ್ಕೊಂಡು ಇವಾಗ ಬಂದಿದ್ದಾರೆ. ಮ್ಯಾಮ್ ಕೂಡ ಅಬ್ಸರ್ವ್ ಮಾಡಿಲ್ಲ. ಬಸ್ ಸ್ಟಾಪ್ ಹತ್ರ ಬಂದರೆ ಈ ಐಕ್ಳು ಕಿತ್ತಾಡ್ತಿದ್ವು. ಯಾಕಪ್ಪ ಅಂದರೆ ಸೋನು ಬಸ್ ಬಂದರೂ ಕೂಡ ಪೂಜ್ತಾ ಬಿಡ್ತಾರೆ. ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ.